ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನನ್ನದು ಬೆಸ್ಟ್ ಫ್ರೆಂಡ್ದು ಬೇಬಿ ಶವರ್ ಇದೆ. ಅಂದರೆ ನಾವೇ ಥ್ರೋ ಮಾಡ್ತಾ ಇರೋದು ಬೇಬಿ ಶವರ್ ಅವಳಿಗೆ. ಸೊ ಹಾಗಾಗಿ 12:30ಗೆ ಅವಳನ್ನ ಕರೆದಿದ್ದೀವಿ. ಲೈಕ್ ಸರ್ಪ್ರೈಸ್ ಆಗಿ ಇದು ನಾವು ಫ್ರೆಂಡ್ಸ್ ಮತ್ತು ಅವಳ ಕಸಿನ್ಸ್ನ ಎಲ್ಲ ಸೇರಿಸಿ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇವತ್ತು ನಾನು ಬೇಬಿ ಶವರ್ಗೆ ರೆಡಿ ಆಗ್ತಾ ಇದ್ದೀನಿ. ಈಗ ರೆಡಿಯಾಗಿ ಬೇಬಿ ಶವರಲ್ಲಿ ಹೇಗಿರುತ್ತೆ ಎಲ್ಲಾದರೂ ನಿಮಗೆ ಒಂದ್ಸತಿ ತೋರಿಸೋಣ ಅಂತ. ಬಿಕಾಸ್ ಇಟ್ಸ್ ಫನ್. ಅಂದರೆ ನಾವು ಕೂಡ ತುಂಬ ದಿನ ಆದಮೇಲೆ ಫ್ರೆಂಡ್ಸ್ನೆಲ್ಲ ಈ ಥರ ಆರಾಮಾಗಿ ಮೀಟ್ ಮಾಡ್ತಾ ಇದ್ದೀವಿ. ನಾನು ಇದು ಹಾಸನಲ್ಲೇ ಸ್ಪೆಸಿಫಿಕ್ಕಾಗಿ ಇಟ್ಕೊಂಡಿದ್ದೀನಿ. ಬಿಕಾಸ್ ಅವಳದು ಸೀಮಂತ ಆದಮೇಲೆ ಹಾಸನಲ್ಲಿ ಬಂದಳು. ನನಗೂ ಅನ್ನಿಸ್ತು ಹಾಸನಲ್ಲಿದ್ದರೆ ಈಸಿ, ಪಾಪನ ಬಿಟ್ಟು ಹೋಗ್ಬೋದು, ನಾನು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತ. ಹಾಗಾಗಿ ಈಗ ನಾನು ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ನೀವು ನೋಡ್ಬೋದು ಒಂದು 2 ಡೇಸಿಂದ ನಾನು ಕರೆಕ್ಟಾಗಿ ನಿದ್ದೆ ಆಗಿಲ್ಲ. ಡಾರ್ಕ್ ಸರ್ಕಲ್ಸ್ ಎಷ್ಟು ಜಾಸ್ತಿ ಆಗಿದೆ. ಸೊ ನಾನು ಅಂದ್ಕೊಂಡೆ ಇವತ್ತು ಗೆಟ್ ರೆಡಿ ವಿತ್ ಮೀ ಹಾಗೆ ಫಿಲ್ಮ್ ಮಾಡೋಣ. ಮುಂಚೆ ಒಂದು ಸತಿ ಮಾಡಿದ್ದೆ. ಇವತ್ತು ಲೈಕ್ ಪ್ರಾಪರಾಗಿ ಡಾರ್ಕ್ ಸರ್ಕಲ್ಸ್ನೆಲ್ಲ ಕವರ್ ಮಾಡ್ಕೊತೀನಿ. ಸೊ ಲೈಟಿಂಗ್ ಸರಿ ಇಲ್ಲ ಅಂತ ಅನಿಸ್ತಾ ಇತ್ತು. ಎಸ್, ಈ ಕಡೆಗೆ ಲೈಟಿಂಗ್ ಇದೆ. ಎನಿವೇಸ್, ಸೊ ಈಗ ನೀವು ನೋಡ್ಬೋದು ಲೈಕ್ ಡಾರ್ಕ್ ಸರ್ಕಲ್ಸ್ ಎಲ್ಲ ಜಾಸ್ತಿ ಇದೆ. ರಾತ್ರಿನೇ ಸ್ವಲ್ಪ ಪ್ರೆಪ್ ಮಾಡಿದ್ದೆ. ಅಂದರೆ ಏನು ಹೇಳ್ತಾರೆ, ಸ್ವಲ್ಪ ವಾಸ್ಲಿನ್ ಎಲ್ಲ ಹಚ್ಕೊಂಡು ಮಲಗಿದ್ದೆ. ಬಿಕಾಸ್ ಡ್ರೈ ಆಗಿರುತ್ತೆ ಸ್ಕಿನ್ನು, ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ, ಅಂದರೆ ಈಸಿಯಾಗಿ ಮೇಕಪ್ ಅಬ್ಸಾರ್ವ್ ಆಗಲಿ ಅಂತ. ಸೊ ಈಗ ರೆಡಿ ಆಗಬೇಕು. ಟೈಮ್ ಇದೆ, ಏನು ಲೇಟ್ ಆಗಿದ್ದೀನಿ ಅಂತ ಏನಲ್ಲ. ಐ ಥಿಂಕ್ ಇವಾಗ 11:10 ಆಗಿದೆ. 12:30 ಇರೋದು. ಬಟ್ ಸ್ವಲ್ಪ ಆರಾಮಾಗಿ ಪ್ರೆಪ್ ಮಾಡಿಕೊಂಡು ಸ್ಕಿನ್ನ ರೆಡಿ ಆಗೋಣ ಅಂತ. ಸೊ ಹಾಗಾಗಿ ಬನ್ನಿ, ಇವತ್ತಿನ ದಿನ ಹೇಗಿರುತ್ತೆ ಎಲ್ಲ ನಿಮಗೆ ತೋರಿಸ್ತೀನಿ. ಐ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವ್ಲಾಗ್. ಸೊ ನನಗೀಗ ಇನ್ನೊಂದು ಇಶ್ಯೂ ಆಗ್ಬಿಟ್ಟಿದೆ ಕೂದಲಲ್ಲಿ. ನೀವು ಇಲ್ಲಿ ನೋಡ್ಬೋದು. ಏನಂದರೆ ನನಗೆ ಪಾಪು ಆದಾಗ ತುಂಬ ಪೋಸ್ಟ್ ಪಾರ್ಟಮ್ ಹೇರ್ ಫಾಲ್ ಆಗಿತ್ತು. ಈಗ ಹೇರ್ಸ್ ಎಲ್ಲ ಬರ್ತಾ ಇದೆ. ಅದು ಹೆಂಗಾಗಿದೆ ಅಂದರೆ ಈ ಕಡೆ ಹಿಂದೆ ಸೇರಿಸ್ಕೊಳ್ಳೋಕ್ಕೂ ಆಗಲ್ಲ, ಬಿಡ್ಕೊಳ್ಳೋಕ್ಕೂ ಆಗಲ್ಲ. ಲೈಕ್ ಪುಡಿ ಪುಡಿ ಕೂದಲು ನೋಡ್ಬೋದು ನೀವು, ಈ ಥರ ಪುಡಿ ಕೂದಲಾಗಿದೆ. ಸೊ ಅದೇ ಇವಾಗೆಲ್ಲ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಕೆ ತುಂಬ ಕಷ್ಟ. ಮುಂಚೆ ಹಿಂಗೆ ಇದು ಮಾಡಿ ಹೋಗ್ತಿದೆ, ಅದು ಇಲ್ಲಾಂದರೆ ಹಿಂಗೆ ನಿಂತ್ಕೊಂಡ್ಬಿಡುತ್ತೆ. ಈಗ ಬೇರೆ ಇದ್ರ ಟೈಮ್ ಅಲ್ವಾ, ಅದಕ್ಕೆ. ಸೊ ಹಾಗಾಗಿ ಹೇರ್ ಸ್ಟೈಲ್ ಏನಾದ್ರು ಮಾಡ್ಕೊಬೇಕು. ಸ್ವೆಟ್ ಆಗ್ತಾ ಇದ್ದೀನಿ. ಈಗ ಸ್ನಾನ ಮಾಡ್ಕೊಂಬಂದಿದ್ದೀನಿ ಆ್ಯಂಡ್ ಮಾಯ್ಶ್ಚರೈಸ್ ಮಾಡ್ಕೊಂಡಿದ್ದೀನಿ. ಸ್ಕಿನ್ ಪ್ರೆಪ್ ಮಾಡೋಕ್ಕೆ ಬಿಟ್ಟೆ. ಸೊ ಬನ್ನಿ ತೋರಿಸ್ತೀನಿ. ಸೊ ನಾನು ಆಲ್ರೆಡಿ ಇದು ಸೆಟಾಫಿಲ್ ಮಾಯ್ಶ್ಚರೈಸರ್ ಯೂಸ್ ಮಾಡಾಗಿದೆ. ನೀವು ನೋಡ್ಬೋದು ಸ್ಕಿನ್ ಪ್ರೆಪ್ ಆಗಿದೆ. ಈಗ ನಾನು ಸನ್ಶೇಡ್ ಅನ್ನೋ ಒಂದು SPF ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ. ಸೊ ಆ್ಯಕ್ಚುಲಿ ನಾನು ಇದರಲ್ಲಿ ವಾಯ್ಸ್ ಓವರ್ ಕೊಡೋ ಅಗತ್ಯ ಇರಲಿಲ್ಲ, ಯಾಕಂದರೆ ನಾನು ಡೈರೆಕ್ಟಾಗೇ ಎಲ್ಲ ಮಾತಾಡಿದ್ದೀನಿ. ಬಟ್ ಏನು ನೋಟಿಸ್ ಮಾಡಿದೆ ಅಂದರೆ ವಾಯ್ಸ್ ತುಂಬ ಲೋ ಆಗಿದೆ. ನಾನು ಮೈಕ್ ಯೂಸ್ ಮಾಡೋದು ಮರ್ತುಬಿಟ್ಟೆ. ಸೊ ಹಾಗಾಗಿ ಕೆಲವು ಕಡೆ ನನಗೆ ವಾಯ್ಸ್ ಓವರ್ ಕೊಡ್ತೀನಿ. ಸೊ ಬೇಸಿಕಲಿ ಈ ಸನ್ಸ್ಕ್ರೀನ್ ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ವೈಟ್ ಕ್ಯಾಸ್ಟ್ ಕೂತ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ನಾವು ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಇಲ್ಲ ಮಾಯ್ಶ್ಚರೈಸ್ ಕ್ಲೀನಾಗಿ ಮಾಡಿ ಅದ್ರ ಮೇಲೆ ಹಾಕಿದ್ರೆ ಅಷ್ಟೊಂದು ಕೂರಲ್ಲ. ಹಾಗೆ ಡೈರೆಕ್ಟ್ ಡ್ರೈ ಸ್ಕಿನ್ನಿಗಂತೂ ಹಾಕಿದ್ರೆ ತುಂಬ ವೈಟ್ ಕ್ಯಾಸ್ಟ್ ಆಗುತ್ತೆ. ಬಟ್ ನಾನು ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡಿ ಆಮೇಲೆ ಹಾಕಿರೋದ್ರಿಂದ ಸೊ ಏನೂ ಅಷ್ಟು ಪ್ರಾಬ್ಲಮ್ ಅನ್ನಿಸ್ಲಿಲ್ಲ, ಚೆನ್ನಾಗೇ ಆಯಿತು. ಈಗ ನೆಕ್ಸ್ಟ್ ನಾನು ಏನು ಯೂಸ್ ಮಾಡ್ತೀನಿ ಅಂದರೆ ಕಲರ್ ಬಾರ್ ಅವ್ರದ್ದು ಸ್ಟ್ರೋಬ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ಇಲ್ಯುಮಿನೇಟಿಂಗ್ ಕ್ರೀಮ್ ಅಥವಾ ಲೋಷನ್ ಅಂತಲೂ ಅಂತಾರೆ. ಈಗ ಯೂಶ್ವಲಿ ಎಲ್ಲರೂ ಅದನ್ನು ಯೂಸ್ ಮಾಡ್ತಾರೆ. ಸೊ ಅದನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸ್ಕಿನ್ ತುಂಬ ಲೈಕ್ ಮಾಯ್ಶ್ಚರೈಸ್ಡ್ ಕೂಡ ಆಗುತ್ತೆ. ಆಲ್ಸೋ ಇನ್ಸ್ಟೆಂಟ್ ಆಗಿ ಗ್ಲೋ ಬರುತ್ತೆ. ತುಂಬ ಚೆನ್ನಾಗಿ ಲೈಕ್ ಅದು ಹಚ್ಚಿದ ತಕ್ಷಣ ಡಿಫ್ರೆನ್ಸ್ ನಿಮಗೆ ಕಾಣಿಸುತ್ತೆ. ತುಂಬ ಗ್ಲೋ ಆಗುತ್ತೆ, ಶೈನಿಂಗ್ ಆಗ್ತಿರುತ್ತೆ. ಯೂಶ್ವಲಿ ಇವಾಗ ಎಲ್ಲರೂ ಇದನ್ನ ಮುಂಚೆನೆ ಹಚ್ತಾರೆ. ಅಂದರೆ ಏನು, ನೆಕ್ಸ್ಟ್ ಫೌಂಡೇಶನ್ ಹಚ್ಚೋಕ್ಕಿಂತ ಮುಂಚೆ ಹಚ್ತಾರೆ, ಇಲ್ಲ ಫೌಂಡೇಶನ್ ಜೊತೆ ಬ್ಲೆಂಡ್ ಕೂಡ ಮಾಡ್ಕೊತಾರೆ. ಸೊ ನಾನು ಕೂಡ ಈಗ ಅದನ್ನ ಹಚ್ತಾ ಇದ್ದೀನಿ. ಸೊ ನೋಡ್ಬೋದು ಆಲ್ರೆಡಿ ಸ್ಕಿನ್ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಆಗ್ತಾ ಇದೆ. ಸೊ ಅದೇ ನಾನು ಹೇಳಲ್ವ, ನನ್ನ ಪ್ರಾಬ್ಲಮ್ ಏನಂದರೆ ತುಂಬ ಡಾರ್ಕ್ ಸರ್ಕಲ್ಸ್ ಇದೆ. ನಂಗೆ ಡಾರ್ಕ್ ಸರ್ಕಲ್ಸ್ ಇಲ್ಲಾಂದರೆ ನಂಗೆ ಆ್ಯಕ್ಚುಲಿ ನಾನು ಮೇಕಪ್ ಪ್ರಿಫರೇ ಮಾಡಲ್ಲ. ನನಗೆ ಇಷ್ಟನೂ ಇಲ್ಲ, ಅಷ್ಟೊಂದು ಚೆನ್ನಾಗಿ ಬರೋದು ಇಲ್ಲ ಅಂತ ನಂಗೆ ಅನಿಸುತ್ತೆ.
ಬಟ್ ಏನಾರ ನಂಗೆ ಡಾರ್ಕ್ ಸರ್ಕಲ್ಸ್ ಕವರ್ ಆಗಲೇಬೇಕು, ಇಲ್ಲಾಂದರೆ ತುಂಬ ನೀವೇ ನೋಡ್ಬೋದು ಎಷ್ಟು ಜಾಸ್ತಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪನಾದರೂ ನಾನು ಏನು ಹೇಳ್ತಾರೆ ಕನ್ಸೀಲರ್ ಹಚ್ಚಲೇಬೇಕು. ವರ್ಕ್ ಮಾಡ್ತಾ ಇದ್ದೀನಿ ಏನಾದರೂ ಅಂದರೆ ಲೈಕ್ ತೋರಿಸ್ಕೊಳ್ಳೋಣ ಇನ್ನೊಂದು ಸತಿ. ಎಲ್ಲ ಟ್ರೈ ಮಾಡಿದ್ದೇನೆ ಆ್ಯಕ್ಚುಲಿ, ನಾನು ತುಂಬ ವರ್ಷಗಳಿಂದ ಇದೆ ಇದು, ಎಲ್ಲ ಟ್ರೈ ಮಾಡಿದ್ದೀನಿ, ಹೋಗಿಲ್ಲ. ಇನ್ನೊಂದು ಸತಿ ಡಾಕ್ಟ್ರ್ ಹತ್ರ ಹೋಗಿ ಈಗೇನಾದರೂ ಹೊಸದು ಬಂದಿರ್ಬೋದು ನೋಡೋಣ ಅಂತ. ಓಕೆ, ಹಾಗೆ ಸ್ವೆಟ್ ಕೂಡ ಆಗ್ತಾಯಿದ್ದೀನಿ. ಸೊ ನೋಡಿ ಸ್ಕಿನ್ ಪ್ರೆಪ್ ಆಗಿದೆ. ಈಗ ನೆಕ್ಸ್ಟ್ ಕನ್ಸೀಲರ್ ಹಚ್ಚೋಣ. ಎಲೆಗಲ್ ಪ್ರೋ ಕನ್ಸೀಲರ್ ನೋಡಿ, ಇದು ಆಲ್ಮೋಸ್ಟ್ ಖಾಲಿ ಆಗಿದೆ. ಎಷ್ಟು ಇದು ಕನ್ಸೀಲರ್ ಯೂಸ್ ಮಾಡಿದ್ದೀನೋ ಗೊತ್ತಿಲ್ಲ. ಇದು ನನಗೆ ಸೂಟ್ ಆದಾಗಿಂದನೂ ತುಂಬ ಈ ಕನ್ಸೀಲರ್ನ ಯೂಸ್ ಮಾಡಿಬಿಟ್ಟಿದ್ದೀನಿ ನಾನು. ಸೊ ಎಸ್, ಖಾಲಿ ಆಗ್ಬಿಟ್ಟಿದೆ. ನೋಡ್ಬೋದು ಕನ್ಸೀಲ್ ಆಗಿದೆ ಸ್ವಲ್ಪ, ಬಟ್ ಇದು ಸ್ವಲ್ಪ ಡಾರ್ಕ್ ಶೇಡ್ ಇರುತ್ತೆ, ಎಲ್ಲ ಆರೆಂಜಿಶ್ ಇರುತ್ತೆ, ಲೈಕ್ ಕಲರ್ ಕರೆಕ್ಟರ್ ಥರ ವರ್ಕ್ ಆಗುತ್ತೆ ಇದು. ನೆಕ್ಸ್ಟ್ ಇವಾಗ ನಾನು ಕನ್ಸೀಲರ್ ಹಾಕೊಂಡು. ಸೊ ಈಗ ನಾನು ನೆಕ್ಸ್ಟ್ ಬಂದು ಮೆಬಿಲಿನ್ ಅವ್ರದ್ದು ಏಜ್ ರಿವೈಂಡ್ ಎರೇಸ್ ಆಲ್ ಕನ್ಸೀಲರ್ನ ಯೂಸ್ ಮಾಡ್ತಿದ್ದೀನಿ. ಇದು ಬಂದು ನಾನು ಮೀಡಿಯಂ ಶೇಡಲ್ಲಿ ಯೂಸ್ ಮಾಡ್ತೀನಿ. ಸೊ ಬೇಸಿಕಲಿ ನಾನು ಯಾಕೆ 2 ಕನ್ಸೀಲರ್ಸ್ ಯೂಸ್ ಮಾಡ್ತೀನಿ ಅಂದರೆ, ಫಸ್ಟ್ ಕನ್ಸೀಲರ್ ಬಂದ್ಬಿಟ್ಟು ಯೂಶಲಿ ನಾನು ಈ ಕಲರ್ ಕರೆಕ್ಟರ್ ಥರ ಯೂಸ್ ಮಾಡ್ತೀನಿ. ಯಾಕಂದರೆ ಫಸ್ಟ್ ಕನ್ಸೀಲರು ಎಲೆಗಲ್ ಪ್ರೋ ಕನ್ಸೀಲರ್ ಇದೆಯಲ್ಲ, ಅದು ಆಲ್ಮಂಡ್ ಶೇಡಲ್ಲಿ ಯೂಸ್ ಮಾಡ್ತೀನಿ. ಅದು ನಂದು ಪ್ರಾಪರ್ ಸ್ಕಿನ್ ಮ್ಯಾಚಿಂಗ್ ಶೇಡ್ ಅಲ್ಲ, 1 ಶೇಡ್ ಡಾರ್ಕರ್ ಇದೆ. ಸೊ ಹಾಗಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಕಣ್ಣು ಕೆಳಗೆ ನಿಮಗೆ ಆರೆಂಜ್ ಡೆಪಾಸಿಟ್ ಥರ ಕಾಣಿಸ್ತಾ ಇರ್ಬೋದು. ಸೊ ಅದೆಲ್ಲ ಏನಕ್ಕೆ ಆ ಥರ ಇದೆ ಅಂದರೆ, ಬಿಕಾಸ್ ಇದು 1 ಶೇಡ್ ಡಾರ್ಕರ್ ಇರೋದ್ರಿಂದ ಡಾರ್ಕ್ ಸರ್ಕಲ್ಸ್ ಇಲ್ಲದೆ ಇರೋ ಕಡೆ ಎಲ್ಲ ಇದೊಂಥರ ಆರೆಂಜಿಶ್ ಡೆಪಾಸಿಟ್ ಥರ ಇರುತ್ತೆ. ಸೊ ಈಗ ನಾನು ಅದನ್ನ ಎರೇಸ್ ಮಾಡಿ ಆಲ್ಸೋ ಸ್ವಲ್ಪ ಸ್ಕಿನ್ನ ಬ್ರೈಟನ್ ಅಪ್ ಮಾಡೋಕ್ಕಾಗಿ ನಾನು ಈ ಕನ್ಸೀಲರ್ನ ಯೂಸ್ ಮಾಡ್ತೀನಿ. ಸೊ ಈ ಕನ್ಸೀಲರ್ ನಾನೇನು ತುಂಬ ಜಾಸ್ತಿ ತೊಗೊಳ್ಳಲ್ಲ, ನೀವು ನೋಡ್ತಾ ಇರ್ಬೋದು, ಜಸ್ಟ್ ಟ್ಯಾಪ್ ಮಾಡ್ತಾ ಇದ್ದೀನಿ, ಚುಬ್ರೆ ಯೂಸ್ ಮಾಡ್ತಾ ಇದ್ದೀನಿ, ಜಸ್ಟ್ ಸ್ಲೈಟಾಗಿ ಬ್ರೈಟನ್ ಅಪ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಲ್ಯಾಕ್ಮೆ 9 to 5 BB ಕ್ರೀಮ್ ಇದೆ, ಅಂದರೆ ವೆಯ್ಟ್ಲೆಸ್ ಮೂಸ್ ಇದೆ. ಅದನ್ನು ಹಚ್ಕೊಂಡು ಸ್ವಲ್ಪ ಏನು ಹೇಳ್ತಾರೆ ಇಲ್ಲೆಲ್ಲ ಆರೆಂಜ್ ಶೇಡ್ ಎಲ್ಲ ಇದೆಯಲ್ಲ, ಅದನ್ನು ಕವರ್ ಮಾಡ್ಕೊತೀನಿ. ಇದು ಈ BB ಕ್ರೀಮ್ ಒಂದೇನಂದರೆ ಒಂಥರ ಈಸಿಯಾಗಿ ಬ್ಲೆಂಡ್ ಆಗಲ್ಲ, ಸ್ವಲ್ಪ ಇದಾಗುತ್ತೆ, ಮ್ಯಾಟ್ ಫಿನಿಶಿಂಗ್ ಕೊಡುತ್ತೆ. ನಂಗೆ ಆ್ಯಕ್ಚುಲಿ ಮ್ಯಾಟ್ ಫಿನಿಶಿಂಗ್ ಇಷ್ಟ ಅಲ್ಲ, ನಂಗೆ ಈ ಥರ ಏನಂತಾರೆ ಗ್ಲೋಯಿ ಆಗಿರ್ಬೇಕು, ಬಿಕಾಸ್ ನಾನು ತುಂಬ ಡ್ರೈ ಸ್ಕಿನ್. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ, ಅದಕ್ಕೆ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ, ನೋಡಿ ಇಷ್ಟು ತೊಗೊಂಡಿದ್ದೀನಿ, ಇದಕ್ಕೊಂಚೂರು ನೋಡಿ ಮಿಕ್ಸ್ ಮಾಡಿಕೊಂಡ್ರೆ ಆ್ಯಕ್ಚುಲಿ ಅದು ಸ್ವಲ್ಪ ತುಂಬ ಆ ಥರ ಮ್ಯಾಟ್ ಥರ ಇರಲ್ಲ, ಚೆನ್ನಾಗಿ ಇದಾಗುತ್ತೆ ನೋಡಿ. ಈಗ ಪ್ರಾಪರಾಗಿ ಆಯಿತು. ಆವಾಗ ಒಂಥರ ಅದು ಮ್ಯಾಟ್ ಫಿನಿಶಿಂಗ್ ನಂಗೆ ಅದಷ್ಟು ಇಷ್ಟ ಆಗಲ್ಲ. ಸೊ ಏನಂದರೆ ಒಂದು ಸತಿ ಕನ್ಸೀಲ್ ಮಾಡಾದ್ಮೇಲೆ ಅಲ್ಲಿಗೆಲ್ಲ ಮತ್ತೆ ಕೈ ಅದೆಲ್ಲ ಹಾಕಬಾರ್ದು. ಸೊ ಹಾಗಾಗಿ ಕೇರ್ಫುಲ್ಲಾಗಿ ಅಲ್ಲಿಗೆ ಮತ್ತೆ ನಾನು ಏನು ಹಾಕಕ್ಕೆ ಹೋಗಲ್ಲ, ಇದ್ರದ್ದೇ ಲೆಫ್ಟ್ ಓವರ್ನ ಅಲ್ಲಿಗೆ ಹಚ್ತೀನಿ. ಸೊ BB ಕ್ರೀಮ್ ಎಲ್ಲ ಹಚ್ಚಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಇಸ್ ಬೇಕಿಂಗ್. ಸೊ ಬೇಸಿಕಲಿ ಯಾರಿಗೆ ಡಾರ್ಕ್ ಸರ್ಕಲ್ಸ್ ಇರುತ್ತೆ ಅವರಿಗೆ ಈ ಸ್ಟೆಪ್ ತುಂಬ ಇಂಪಾರ್ಟೆಂಟ್. ಸೊ ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲೂ ಹೇಳಿದ್ದೆ, ನೀವು ಯಾವ ಪೌಡರ್ ಲೂಸ್ ಪೌಡರ್ ಆದರೂ ಯೂಸ್ ಮಾಡ್ಬೋದು.
ಸೊ ಕನ್ಸಿಲರ್ ಎಲ್ಲ ಹಚ್ಚಾದ್ಮೇಲೆ ಈ ತರ ಪೌಡರ್ನ ಕೆಳಗಡೆ ಚೆನ್ನಾಗಿ ಟ್ಯಾಪ್ ಮಾಡಿ, ಅಂದ್ರೆ ಪೌಡರ್ನ ಹಿಂಗೆ ಹಾಕಿ ಇಮಿಡಿಯೇಟ್ ಆಗಿ ಒರೆಸ್ಬಾರ್ದು. ನೀವೊಂದು 2 ಮಿನಿಟ್ಸ್, ಅಟ್ಲೀಸ್ಟ್ 2 ಮಿನಿಟ್ಸ್ ಈ ತರ ಪೌಡರ್ನ ಹೀಗೆ ಮಾಡಿ ಬಿಡಬೇಕು. ಈ ಟೆಕ್ನಿಕ್ ನ ಬೇಕಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಆ ಪೌಡರ್ ಅಲ್ಲಿ ಸೆಟಲ್ ಆಗಬೇಕು, ಆ ಏರಿಯಾದಲ್ಲಿ ಸೆಟಲ್ ಆಗಿ ದೆನ್ ಆಮೇಲೆ ನೀವು ಸ್ವಲ್ಪ ಅದನ್ನ ಬ್ರಷ್ ಮಾಡಿದಾಗ ಸೊ ಕನ್ಸೀಲರ್ ಹೇಗಿರುತ್ತೆ ಹಾಗೆ ಆ ಪ್ಲೇಸಲ್ಲಿ ಉಳ್ಕೊಳ್ಳುತ್ತೆ. ಇಲ್ಲಾಂದ್ರೆ ಬೇಗ ಕನ್ಸಿಲರ್ ರನ್ ಔಟ್ ಆಗ್ಬಿಡುತ್ತೆ, ಅಂದ್ರೆ ಹೋಗುತ್ತೆ, ಕನ್ಸಿಲ್ ಮಾಡೋದು ಯೂಸೇ ಆಗಲ್ಲ. ಎಸ್ಪೆಷಲಿ ಈ ಸೆಕೆಗಾಲದಲ್ಲಿ ಈ ತರ ಬೇಕಿಂಗ್ ಮಾಡಲೇಬೇಕು. ಸೊ ಆಲ್ಸೋ ನಾನು ನಂದು ಟೀ ಝೋನ್ ಏನ್ ಹೇಳ್ತಾರೆ ಅಪ್ಪರ್ ಲಿಪ್ ಮತ್ತೆ ಸ್ವಲ್ಪ ನೋಸ್ ಹತ್ರ ಕೂಡ ನಾನು ಸ್ವಲ್ಪ ಪೌಡರ್ ಟಚ್ ಅಪ್ ಮಾಡ್ಕೊತೀನಿ, ಬಿಕಾಸ್ ಅಲ್ಲೂ ಕೂಡ ನಾನು ತುಂಬಾ ಸ್ವೆಟ್ ಆಗ್ತಿರ್ತೀನಿ. ಸೊ ಹಾಗಾಗಿ ಸ್ವಲ್ಪ ಅಲ್ಲಿ ಪೌಡರ್ ಟಚ್ ಅಪ್ ಮಾಡ್ತೀನಿ. ಮತ್ತೆ ಕ್ಲೀನ್ ಆಗಿ ಐಸ್, ನಾನು ಯೂಶಲಿ ಯಾರು ಅಪ್ಪರ್ ಅಂದ್ರೆ ಐಲಿಡ್ಸ್ ಮೇಲೆ ಬೇಕ್ ಮಾಡಲ್ಲ, ಪೌಡರ್ ಹಾಕೊಳ್ಳಲ್ಲ, ಬಟ್ ನಾನು ಹಾಕೊತೀನಿ ಬಿಕಾಸ್ ನಂಗೆ ಪೂರ್ತಿ ಡಾರ್ಕ್ ಸರ್ಕಲ್ಸ್ ಇರೋದ್ರಿಂದ ನಂಗೆ ಮೇಲೆ ಕೆಳಗೆ 2 ಕಡೆನೂ ಬೇಕಾಗಬೇಕು. ಹಾಗಾಗಿ ನಾನು ಅದನ್ನ ಹಚ್ಕೊತೀನಿ. ಈಗ ಒಂದ್ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಏನ್ ಹೇಳ್ತಾರೆ ನೀವು ನೋಡ್ತಾ ಇರ್ಬೋದು, ಜಸ್ಟ್ ಈ ತರ ಟ್ಯಾಪ್ ಮಾಡ್ಕೊಬೇಕು. ಅದನ್ನ ಪೂರ್ತಿ ವೈಪ್ ಮಾಡಬಾರ್ದು, ಫಸ್ಟ್ ಟ್ಯಾಪ್ ಮಾಡಬೇಕು. ಎಕ್ಸಸ್ ಏನಿದೆ ಅದನ್ನ ಫಸ್ಟ್ ತೆಗಿಯಕ್ ಲೈಕ್ ಫಸ್ಟ್ ಏನಿರುತ್ತೆ ಅದನ್ನ ಒಳಗೆ ಕೂರಿಸ್ಬೇಕು. ಅದಾದ್ಮೇಲೆ ಎಕ್ಸಸ್ ಏನಿದೆ ಅದನ್ನ ನೀವು ಬ್ರಷ್ ಅಲ್ಲಿ ಜಸ್ಟ್ ಈ ತರ ವೈಪ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಅದು ಪೂರ್ತಿ ಲೈಕ್ ಹೋಗುತ್ತೆ. ಪೌಡರ್ ಏನ್ ಡೆಪಾಸಿಟ್ ಆ ಥರ ಕೂರೋದು ಇಲ್ಲ. ಸೊ ಅಂಡ್ ಕ್ಲೀನ್ ಆಗಿ ಕನ್ಸಿಲ್ ಕೂಡ ಆಗುತ್ತೆ. ಸೊ ನಿಮ್ಗೆ ಇದು ಕೂಡ ಇರಲ್ಲ, ಕನ್ಸಿಲರ್ ಹೋಗ್ಬಿಡುತ್ತೆ, ಕೈ ಟಚ್ ಆಗುತ್ತೆ, ಏನಾದ್ರು ಆಗಿ ಕನ್ಸಿಲರ್ ಹೋಗುತ್ತೆ ಅನ್ನೋ ಭಯ ಕೂಡ ಇರಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಮಸ್ಕಾರ ನಾವಂತೂ ಹಚ್ಚಲೇಬೇಕು, ಯಾಕಂದ್ರೆ ನಾವು ಬೇಕ್ ಮಾಡಿರ್ತೀವಿ, ಕನ್ಸೀಲರ್ ಹಚ್ಚಿರ್ತೀವಿ. ಸೊ ಹಾಗಾಗಿ ಐ ಲ್ಯಾಶಸ್ ಮೇಲೆಲ್ಲ ಫೌಂಡೇಶನ್ ಕನ್ಸೀಲರ್ ಎಲ್ಲ ಕೂಡ ಕೂತ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಮಸ್ಕಾರ ಹಚ್ಚಲೇಬೇಕು. ಅದು ನಾನು ಯೂಸ್ ಮಾಡ್ತಿರೋದು ಇಲ್ಲಿ ಲ್ಯಾಕ್ಮಿ ಮಸ್ಕಾರ. ಸೊ ನೆಕ್ಸ್ಟ್ ಬಂದು ನಾನು ಐಲೈನರ್ ಹಚ್ತಾ ಇದ್ದೀನಿ. ಆಕ್ಚುಲಿ ನಾವು ಐಲೈನರ್ ಹಾಕ್ಲೇಬಾರ್ದು ಡಾರ್ಕ್ ಸರ್ಕಲ್ಸ್ ಇರೋರು, ಬಿಕಾಸ್ ಮಡ್ಜ್ ಆಗ್ಬಿಟ್ಟು ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನಾನು ಕನ್ಸಿಲರ್ ಎಲ್ಲ ಹಚ್ಚಿರೋದ್ರಿಂದ ತುಂಬಾ ಪೇಲ್ ಆಗಿ ಕಾಣಿಸುತ್ತೆ ಅಂತ ಜಸ್ಟ್ ವಾಟರ್ ಲೈನ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ತುಂಬಾ ಜಾಸ್ತಿ ಏನು ಮಾಡ್ಕೊಳ್ಳಲ್ಲ, ಜಸ್ಟ್ ವಾಟರ್ ಲೈನ್. ಅದು ನನಗಂತೂ ಕೂರೋದು ಇಲ್ಲ, ನಿಲ್ಲೋದು ಇಲ್ಲ. ಇದು ಬೇಗ ಲೈಕ್ ಹೋಗ್ಬಿಡುತ್ತೆ, ನನ್ಗೆ ನಿಲ್ಲೋದೇ ಇಲ್ಲ ಐಲೈನರ್ ಆಕ್ಚುಲಿ. ಸೊ ಈಗ ನಂದು ಪೂರ್ತಿ ರೆಡಿ ಎಲ್ಲ ಆಯ್ತು ನಂದು. ಸೊ ಇನ್ನೇನಿದ್ರು ಹೇರ್ ಸ್ಟೈಲ್ ಮಾಡ್ಕೋಬೇಕು. ಸೊ ಬಟ್ ಹೇರ್ ಸ್ಟೈಲ್ದೆಲ್ಲ ನಾನು ವಿಡಿಯೋ ತೋರ್ಸಕ್ ಆಗ್ಲಿಲ್ಲ, ಅಂದ್ರೆ ವಿಡಿಯೋ ಮಾಡಕ್ ಹೋಗ್ಲಿಲ್ಲ, ಬಿಕಾಸ್ ನಂಗೇನು ತುಂಬಾ ಚೆನ್ನಾಗೆಲ್ಲ ಬರಲ್ಲ. ಡಾರ್ಕ್ ಸರ್ಕಲ್ಸ್ ಕವರಿಂಗ್ ತೋರಿಸ್ಬೇಕಿತ್ತು, ಹಾಗಾಗಿ ಅದನ್ನ ತೋರಿಸ್ದೆ. ನೆಕ್ಸ್ಟ್ ರೆಡಿಯಾಗಿ ಸಿಗ್ತೀನಿ. ಸೊ ಇದು ಬಂದು ನಂದು ಫೈನಲ್ ಲುಕ್. ಸೊ ಅಕ್ಸರೀಸ್ ಕೂಡ ಮ್ಯಾಚ್ ಆಗೋ ತರದ್ದು ಹಾಕೊಂಡಿದ್ದೀನಿ. ಸೊ ಹೇಗೆ ಆಗಿದೆ ನಂದು ಮೇಕಪ್, ನಂದು ಡಾರ್ಕ್ ಸರ್ಕಲ್ಸ್ ಕವರಿಂಗ್ ಟೆಕ್ನಿಕ್ ನಿಮಗೆ ಹೇಗೆ ಅನ್ನಿಸ್ತು, ಓವರ್ ಆಲ್ ಲುಕ್ ಹೇಗೆ ಕಾಣಿಸ್ತಾ ಇದೆ ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇದೇ ತರ ಇನ್ನ ಜಾಸ್ತಿ ಗೆಟ್ ರೆಡಿ ವಿತ್ ಮೀ ಆ ತರ ವಿಡಿಯೋಸ್ ನೋಡ್ಬೇಕು ಅಂತ ಅಂದ್ರೂ ಕೂಡ ಕಮೆಂಟ್ ಮಾಡಿ, ನಾನು ಬಂದು ತೋರಿಸ್ತೀನಿ. ಸೊ ಇದು ಬಂದು ನಮ್ದು ಬೇಬಿ ಶವರ್ದು ಡೆಕೋರೇಷನ್ ಇತ್ತು. ಸೊ ನಾವು ಎಲ್ಲಿ ಈ ಬೇಬಿ ಶವರ್ನ ಮಾಡಿದ್ವಿ, ವೆನ್ಯೂ ಡೀಟೇಲ್ಸ್ ಮತ್ತೆ ಡೆಕೋರೇಷನ್, ಯಾರ್ಯಾರು ಬಂದಿದ್ರು ಎಲ್ಲದನ್ನು ನಾನು ನಿಮಗೆ ಮುಂದಿನ ವ್ಲಾಗ್ ಅಲ್ಲಿ ಡೀಟೇಲ್ ಆಗಿ ತೋರಿಸ್ತೀನಿ. ಇದು ಆಲ್ರೆಡಿ ಲೆಂದಿ ವ್ಲಾಗ್ ಆಗಿದೆ, ಹಾಗಾಗಿ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ. ಈ ವ್ಲಾಗ್ ಇಷ್ಟ ಆಗಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಾನು ನಿಮಗೆ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.